ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಅಕ್ಷಯ್ ಶಾನ್ಭಾಗ್. ವಾರ್ಡ್ ನಂಬರ್ 181 ಕುಮಾರಸ್ವಾಮಿ ಬಡಾವಣೆಯ ಇಸ್ರೋ ಲೇಔಟ್ ಬಸ್ ಸ್ಟ್ಯಾಂಡ್ ಇದೀಗ ರಾತ್ರಿ ಹೊತ್ತಿನಲ್ಲಿ ಅಸುರಕ್ಷಿತ ತಾಣವಾಗಿ ಮಾರ್ಪಡುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಇರುವ ಬಸ್ ಸ್ಟ್ಯಾಂಡ್ ನಲ್ಲಿ ರಾತ್ರಿ ವೇಳೆ ಸಮರ್ಪಕ ಬೆಳಕಿನ ವ್ಯವಸ್ಥೆ ಇಲ್ಲದಿರುವುದರಿಂದ ಬಸ್ ಸ್ಟ್ಯಾಂಡ್ ಕುಡುಕರ ಅಡ್ಡ ಹಾಗೂ ಅನಧಿಕೃತ ಚಟುವಟಿಕೆಗಳಿಗೆ ಅವಕಾಶವಾಗುತ್ತಿದೆ ಎಂಬ ಆತಂಕ ವ್ಯಕ್ತವಾಗಿದೆ. ಕುಮಾರಸ್ವಾಮಿ ಬಡಾವಣೆಯ ವಾರ್ಡ್ ನಂಬರ್ 181ನ ಇಸ್ರೋ ಲೇಔಟ್ ಬಸ್ ಸ್ಟ್ಯಾಂಡ್ ಹಗಲಿನಲ್ಲಿ ಪ್ರಯಾಣಿಕರಿಂದ ತುಂಬಿರುವ ಈ ಜಾಗ ರಾತ್ರಿಯಾಗುತ್ತಿದ್ದಂತೆ ಮಾತ್ರ ಬೇರೆ ಸ್ವರೂಪ ಪಡೆಯುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಬಸ್ ಸ್ಟ್ಯಾಂಡಿನಲ್ಲಿ ಸಮರ್ಪಕ ಬೀದಿ ದೀಪಗಳಿಲ್ಲದೆ ಕತ್ತಲೆ ಆವರಿಸುತ್ತಿದ್ದು, ಇದೇ ಕಾರಣದಿಂದ ಕುಡುಕರ ಅಡ್ಡೆ ಹಾಗೂ ಅನಧಿಕೃತ ಚಟುವಟಿಕೆಗಳಿಗೆ ಅವಕಾಶವಾಗುತ್ತಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಇಷ್ಟೇ ಅಲ್ಲ, ಪ್ರಯಾಣಿಕರಿಗಾಗಿ ಇರುವ ಬಸ್ ಸ್ಟ್ಯಾಂಡ್ ಆವರಣ ಖಾಸಗಿ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಜಾಗವಾಗಿಯೂ ಬಳಕೆಯಾಗುತ್ತಿದೆ ಎನ್ನಲಾಗಿದೆ. ಬಸ್ಸುಗಳು ನಿಲ್ಲಬೇಕಾದ ಜಾಗದಲ್ಲಿ ಖಾಸಗಿ ವಾಹನಗಳ ಪಾರ್ಕಿಂಗ್, ಪ್ರಯಾಣಿಕರು ಓಡಾಡಬೇಕಾದ ಜಾಗದಲ್ಲಿ ಕತ್ತಲೆ, ಇಷ್ಟೆಲ್ಲಾ ಸಮಸ್ಯೆಗಳಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸುತ್ತಿಲ್ಲ ಎಂಬುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಟ್ರಾಫಿಕ್ ಪೊಲೀಸರು ಹಾಗೂ ಬಿಎಂಟಿಸಿ ಆಡಳಿತ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಬೀದಿ ದೀಪಗಳನ್ನು ಸರಿಪಡಿಸಿ ಅನಧಿಕೃತ ಪಾರ್ಕಿಂಗ್ಗೆ ಕಡಿವಾಣ ಹಾಕಿ ಪ್ರಯಾಣಿಕರಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸಬೇಕಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಅಥವಾ ಇಸ್ರೋ ಲೇಔಟ್ ಬಸ್ ಸ್ಟ್ಯಾಂಡ್ ಸಮಸ್ಯೆ ಇದೇ ರೀತಿ ಮುಂದುವರಿಯುತ್ತದೆಯೇ? ಕಾದು ನೋಡೋಣ. ಇಸ್ರೋ ಲೇಔಟ್ ಬಸ್ ಸ್ಟ್ಯಾಂಡ್, ಈ ಇಸ್ರೋ ಲೇಔಟ್ ಬಸ್ ಸ್ಟ್ಯಾಂಡಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿನ ನಿರ್ವಾಹಕರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಈ ಬಸ್ ಸ್ಟ್ಯಾಂಡು ಪಾರ್ಕಿಂಗು ನೋಡಿ ಯಾವ ರೀತಿ ಪಾರ್ಕಿಂಗ್ ಮಾಡಿದ್ದಾರೆ, ಇಲ್ಲಿ ಯಾವ ರೀತಿ ಇದು ಮಾಡಿ ಬಸ್ ಸ್ಟ್ಯಾಂಡ ಏನಿದು ಟಿ ಟಿ ಇದು ಮಾಡಿದ್ದಾರೆ, ಇಲ್ಲಿ ಟೆಂಪೋ ಟ್ರಾವೆಲ್ಗಳು ಇದು ಮಾಡಿದ್ದಾರೆ, ಪಾರ್ಕಿಂಗ್ ಮಾಡಿದ್ದಾರೆ. ಆಮೇಲೆ ನೋಡಿ ಈ ಬಸ್ ಸ್ಟ್ಯಾಂಡು ಏನಾಗಿದೆ ಅಂದರೆ ಪಾರ್ಕಿಂಗಿನ ಜಾಗ ಆಗೋಗ್ಬಿಟ್ಟಿದೆ ಈ ಬಸ್ ಸ್ಟ್ಯಾಂಡ್. ಇದು ಬಸ್ ಸ್ಟ್ಯಾಂಡ್ ಸಾರ್ವಜನಿಕರಿಗೆ ಏನಂತ ಗೊತ್ತಿಲ್ಲ. ಆಮೇಲೆ ರಾತ್ರಿ ಹೊತ್ತಲ್ಲಿ ಈ ಬಸ್ ಸ್ಟ್ಯಾಂಡಲ್ಲಿ ಕರೆಂಟ್ ಲೈಟೇ ಇರೋದಿಲ್ಲ. ಈ ಬಸ್ ಸ್ಟ್ಯಾಂಡಲ್ಲಿ ಲೈಟು ಒಂದು ಕೂಡ ಲೈಟೇ ಇರೋದಿಲ್ಲ. ಏನಕ್ಕೆ ಈ ಥರ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಹೇಳೋರು ಕೇಳೋರು ಯಾರಿಲ್ವಾ? ಸಾಹೇಬ್ರೆ ಬನ್ನಿಲಿ, ಇದು ಇಸ್ರೋ ಲೇಔಟ್ ಬಸ್ ಸ್ಟ್ಯಾಂಡ್. ಇದು ಬಸ್ ಸ್ಟ್ಯಾಂಡ್ಗೆ ಮಾತ್ರ ಸೀಮಿತನಾ ಇಲ್ಲ ಪ್ರೈವೇಟು? ನೋಡಿ ಅಲ್ಲೆಲ್ಲ ಗಾಡಿ ಟೂ ವೀಲರ್ ನಿಲ್ಸ್ಕೊಂಡಿದ್ದಾರಲ್ಲ, ಬಸ್ಸು ಯಾವ ರೀತಿ ಟರ್ನ್ ಆಗುತ್ತೆ? ಆ ಡ್ರೈವರ್ಗಳು ತೊಂದರೆ ಆಗೋದಿಲ್ವಾ? ಅಲ್ಲ, ಹೋಟ್ಲಿದೆ, ಇದು ಸೆಕೆಂಡ್ರಿ. ಇದೇನಂದ್ರೆ ಇಸ್ರೋ ಲೇಔಟ್ ಬಸ್ ಸ್ಟ್ಯಾಂಡ್. ಇದು ಗೊತ್ತೇ ಅಲ್ಲ, ನಾನು ಹೇಳ್ತಾರೋ ಅದಲ್ಲ ಸರ್. ನನಗೆ ಬೇಕಾಗಿರೋದು ಏನು ಅನ್ಸ ಬರಲ್ಲ ಅಂದ್ರೆ, ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಪಾರ್ಕಿಂಗ್ ಮಾಡಬಹುದಾ? ಅದು ಬೋರ್ಡ್ ಹಾಕಿದಿರಿ. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಪಾರ್ಕಿಂಗ್ ಮಾಡೋದ್ರಿಂದ ಏನ್ ತೊಂದರೆ ಆಗ್ಬೋದು ನಿಮ್ಮ ಅನಿಸಿಕೆ ಪ್ರಕಾರ? ತೊಂದರೆ ಆಗುತ್ತೆ. ಇವಾಗ ಡ್ರೈವರ್ಗಳು ಮನುಷ್ಯರೇ ಅಲ್ವಾ, ಅವರು ಪಾಪ ಯಾವ ರೀತಿ ಅವ್ರು ಟರ್ನ್ ಮಾಡ್ಬೇಕಲ್ವಾ? ತಮ್ಮ ಹೆಸರು? ನಾಗರಾಜ್ ಅವರೇ, ದಯವಿಟ್ಟು ಇಲ್ಲಿ ಬರೋವಂಥವ್ರು, ಬಸ್ ಸ್ಟ್ಯಾಂಡ್ಗೆ ಬರೋವಂಥವ್ರಿಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಯಾಕೆ ಅಂತಂದರೆ ಹೋಟ್ಲಾಗಲಿ ಮತ್ತು ಇನ್ನೊಂದು ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡೋವಂಥವ್ರಿಗೆ ಏನಕ್ಕೆ ಅಂದರೆ ನಿಮ್ಮ ಡ್ರೈವರ್ಗಳಿಗೇನೆ ತೊಂದರೆ ಆಗುವಂಥದ್ದು. ಏಕೆಂದರೆ ಇವತ್ತು ಏನಾದರೂ ಒಂಚೂರು ಟಚ್ ಆಯಿತು ಅಂದರೆ, ಬಸ್ನವ್ರು ಟಚ್ ಮಾಡಿದ್ರು ಅಂದರೆ ಅದನ್ನು ದೊಡ್ಡದು ಮಾಡ್ತಾರೆ. ಏನಕ್ಕೆ ಅಂದರೆ ಆ ಬಸ್ ಸ್ಟ್ಯಾಂಡಾಗಿ ಉಳ್ಕೊಳ್ಳಿ ಅನ್ನೋ ನಮ್ಮ ಉದ್ದೇಶ. ಆಮೇಲೆ ಇಲ್ಲಿ ನೈಟಲ್ಲಿ ಲೈಟ್ಗಳು ಬರೋದಲ್ಲ, ಯಾಕೆ ರಾತ್ರಿ ಹೊತ್ತು? ಪಾರ್ಟ್ನರ್ ಇಲ್ಲ, ನಾನು ಪರ್ಸೆಟ್ ಮಾಡ್ಕೊಂಡು ಹೋಗ್ತೀನಿ. ಪಾರ್ಟ್ನರ್ ಇದ್ರೆ ಅವ್ರು ಲೈಟ್ ಹಾಕ್ತಾರೆ. ಹೌದಾ? ಅದಕ್ಕೊಂದು ನೀವು ನಿಮ್ಮ ಕಡೆಯಿಂದ ಒಂದು ಲೆಟ್ರ್ ಕೊಡಿ, ನಮ್ಮ ಸಂಸ್ಥೆ ಕಡೆಯಿಂದ ನಾನು ಲೆಟ್ರ್ ಕೊಡ್ತೀನಿ. ಅರ್ಥ ಆಯ್ತಾ? ಅವ್ನು ಬೀಗ ಕೊಟ್ಟು ಹೋಗ್ತೀನಿ. 9:30ವರೆವರೆಗೂ ಲೈಟ್ ಆನಲ್ಲಿ ಇದ್ದು 9:30ಗೆ ಆಫ್ ಮಾಡಕ್ಕೆ ಹೇಳ್ತೀನಿ. ನೈಟಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಹೇಳ್ತಿ ಕೇಳಿ, ನೈಟಲ್ಲಿ ಇಲ್ಲಿ ಬೇರೆ ಬೇರೆ ರೀತಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಅರ್ಥ ಆಯ್ತಾ? ಲೈಟ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಬರೋವಂಥ ಈ ಯಾರು ಪ್ಯಾಸೆಂಜರು ಅಂದರೆ ನಿಮ್ಮ ಬಸ್ಸಿಗೆ ಬರುವಂಥ ಪ್ಯಾಸೆಂಜರ್ಗಳಿಗೆ ತುಂಬ ಮುಜುಗರ ಆಗ್ತಿದೆ. ಯಾಕೆಂದರೆ ನಾನು ನೋಡಿದೆ, ಯಾರ್ಯಾರೋ ಬಂದು ಕೂತಿರ್ತಾರೆ, ಯಾವ್ದೇನೋ ಇಲ್ಲಿಗಲ್ಲು ಡ್ರಿಂಕ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ ಬಸ್ ಸ್ಟ್ಯಾಂಡಲ್ಲಿ. ಹಾಗಾಗಿ ದಯವಿಟ್ಟು ಲೈಟಿನ ವ್ಯವಸ್ಥೆ ಮಾಡಲಿ. ತಾವು ಸಹ 9:30ವರೆಗೆ ಹೋಗ್ಬಿಡ್ತೀವಿ, ಲೈಟ್ ಆಫ್ 9:30 ಮೇಲೆ ಹೊರಡೋಗ್ಬಿಡ್ತೀರಾ? ಹೌದ್ರಾ? 9:30 ಮೇಲೆ ಮತ್ತೆ ಯಾರು ಇರ್ತಾರೆ ಇಲ್ಲಿ? ಅಷ್ಟೇ, ಯಾರು ಇರಲ್ಲ. ಮತ್ತೆ ಇಲ್ಲಿ ಏನಾದರೂ ಒಂದು ಸ್ಟೇಷನ್ಗೆ ಒಂದು ಇನ್ನಿಬಿಷನ್ ಮಾಡಿ. ಈ ಬಸ್ ಸ್ಟ್ಯಾಂಡಲ್ಲಿ ಈ ಥರ ಎಲ್ಲ ಅನೈತಿಕ ಸಂಬಂಧಗಳು ಮತ್ತು ಅನೈತಿಕ ಇದೆಲ್ಲ ನಡೀತಾ ಇದೆ ಅಂತ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಿ. ಓಕೆ ನಾಗರಾಜ್ ಅವರೇ, ನೋಡಿ ನಾಗರಾಜ್ ಅವರು ಇಷ್ಟೊತ್ತು ಮಾತಾಡಿದ್ರು.
ಈ ಬಸ್ ಸ್ಟ್ಯಾಂಡಲ್ಲಿ ಏನಾಗಿದೆ ಅಂತಂದರೆ ಯಾರೋ ಬಂದು ಪಾರ್ಕಿಂಗ್ ಮಾಡ್ತಾರೆ, ಈ ಥರ ಪಾರ್ಕಿಂಗ್ ಮಾಡ್ತಾರೆ, ಯಾರೋ ಬಂದು ಇಲ್ಲಿ ಯಾರೋ ಬಂದು ಗಾಡಿ ನಿಲ್ಲಿಸ್ತಾರೆ. ಇದು ಬಸ್ ಸ್ಟ್ಯಾಂಡ್ ಆಗಲಿ, ಬಸ್ ಸ್ಟ್ಯಾಂಡ್ ಆಗಿರಲಿ ಅನ್ನೋ ನಮ್ಮ ಉದ್ದೇಶ. ಈ ಬಸ್ ಸ್ಟ್ಯಾಂಡ್ನ ಎಲ್ಲರೂ ಮಿಸ್ಯೂಸ್ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಆಗಿಲ್ಲ. ಇದು ಪ್ರತಿಯೊಬ್ಬರೂ ಈ ಬಸ್ ಸ್ಟ್ಯಾಂಡಲ್ಲಿ ವೆಹಿಕಲ್ ನಿಲ್ಲಿಸೋದಾಗಲಿ ಮತ್ತು ಯಾರೋ ಬಂದು ಕುತ್ಕೊಂಡು ಟೈಮ್ ಪಾಸ್ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ದಯವಿಟ್ಟು ಈ ಬಸ್ ಸ್ಟ್ಯಾಂಡಿನ ಈ ಯಾರು ನಮ್ಮ ಈ BMTC ಚೇರ್ಮನ್ ಯಾರಿದ್ದಾರೆ, ಇದ್ರ ಬಗ್ಗೆ ಇಸ್ರೋ ಲೇಔಟ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇಲ್ಲಿ ಮುಂದೆ ಆಗುವಂತಹ ಅನಾಹುತಗಳನ್ನ ತಪ್ಪಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ.